ಪ್ರಭಾಷಾ ಗಾಯಕರು ಅನ್ನೋದು ಶುರುವಾಗಿದ್ದು ಒಂದು ಸೀಸನ್ ಇದೆ. ಅದ್ರ ಮೊದಲು ಎಲ್ಲಿದ್ರು ಆ ಕಡೆ ತೀರ ಅಳಬರು ಅಲ್ಲ, ಈ ಕಡೆ ತೀರ ಹೊಸ ಈ ತರ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಬ್ಯೂಟಿಫುಲ್ ಆಗಿ ರಾಗ ಸಂಯೋಜನೆ ಮಾಡುವಂಥ ಅಭಿಮನ್ ರಾಯ್ ಅವರ ಲೈಫಲ್ಲಿ ಒಂದಿಷ್ಟು ರಾಗ ತಾಳ ತಪ್ಪೋಯ್ತು. ನಾನು ಮಾಡೋದೇ ಇಲ್ಲ ಅಂತ ಬಿಟ್ಟಿರ್ತೀನಿ ನನಗೊಂದು. ಬಟ್ ಅವರು ತುಂಬಾ ಬಲವಂತ ಮಾಡಿ ಏನು ಮಾಡ್ಕೊಳ್ಳೇಬೇಕು ಅನ್ನೋದು ಒಂದು ಒತ್ತಡ ಆಗುತ್ತೆ. ಅದು ಒತ್ತಡ ಅಂತ ಅದಕ್ಕೆ ನಾವು ಪ್ರೀತಿ ಅಂತ ಅನ್ಕೋಬಹುದು. ನಾನು ಹೇಳಿದ್ರೆ ಅದು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್, ನೀವು ಹೇಳಿದ್ರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ನೋಡ್ಕೊಂಡು ನೀವು ಬದುಕೋಕ್ಕಾಗಲ್ಲ, ನಿಮ್ಮ ನೋಡ್ಕೊಂಡು ನಾವು ಬದುಕೋಕ್ಕಾಗಲ್ಲ. ಫಸ್ಟ್ ವೈದಿಸ್ಕೊಳ್ಳೋವರೆಗೆ ನಾನು ಮಾಡಿದ್ರೆ, ಈಗ ನೀವು ಮಾಡಿದ್ರೆ ನಾನು ಮಾಡ್ತಾ ಇದ್ದೆ. ಓಕೆ, ಎಲ್ಲ ಸರಿ. ಹಿಟ್ ಸಾಂಗ್ಗಳನ್ನ ಕೊಡ್ತಾ ಹೋದಂತ ಅಭಿಮನ್ ರಾಯ್ ಜಾಸ್ತಿ ಪರಭಾಷೆ ಗಾಯಕರ ಹಿಂದೆ ಹೋಗ್ಲಿಲ್ಲ, ಹೊಸಬ್ರಿಗೆ ಜಾಸ್ತಿ ಅವಕಾಶ ಕೊಡ್ತಾ ಬಂದ್ರೆ. ನನಗೇನಂತಂದ್ರೆ ಮೊದಲಿಂದ ನನಗೊಂದು ಏನೇ ಕೆಲಸ ಮಾಡೋದು ಒಂದು ಕ್ಲಾರಿಟಿ ಇಟ್ಕೊಂಡು ಮಾಡ್ತೀನಿ ನನಗೊಂದು. ಈಗ ನಾನು ಹೇಳ್ತಾ ಇರೋದು ಪರಭಾಷಾ ಗಾಯಕರು ಅನ್ನೋದು ಶುರುವಾಗಿದ್ದು ಒಂದು ಸೀಸನ್ ಇಂದ. ಅದಕ್ಕೆ ಮೊದಲು ಎಲ್ಲಿದ್ರು? ಇಲ್ಲೇ ನೋಡ್ತಾ ಇದ್ರು ಅಲ್ಲ, ಎಲ್ಲ ಎಲ್ಲಿನವ್ರೆ. ಫಾರ್ ಎಕ್ಸಾಂಪಲ್ ಈಗ ಬಾಲು ಸರ್ ಅಂದ್ರೆ ಅವ್ರನ್ನ ಯಾರು ಬಂದು ತಮಿಳ್ನಾಡವರು, ಆಂಧ್ರದವರು ಅವ್ರು ನಮ್ಮವ್ರು, ಯಾವ ಸ್ಟೇಟ್ಗೆ ಹೋದ್ರು ಅವ್ರು ನಮ್ಮವ್ರು ಅಂತ ಹಾಕ್ಬಿಡ್ತಾರೆ. ಅದು ಬಿಟ್ಟರೆ ಇವಾಗ ಚಿತ್ರ ಅವ್ರು ಇರ್ಬೋದು, ಜಾನಕಮ್ಮ ಇರ್ಬೋದು, ಅವ್ರು ಯಾವುದೇ ಸ್ಟೇಟ್ ಇಂದ ಬಂದ್ರು ನಮ್ಮವ್ರನ್ನ ಫೀಲಿಂಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಶುದ್ಧವಾಗಿ ಸ್ಪಷ್ಟವಾಗಿ ವಾಣಿಜ್ಯ ಹಿಡಿದು ಎಲ್ಲ ಮಾಡೋದು. ಇಲ್ಲಿ ಮಂಜುಳಾ ಗುರುರಾಜ್ ಅವ್ರು ಇರ್ಬೋದು, BR ಛಾಯಾ ಅವ್ರು ಇರ್ಬೋದು, ರತ್ನಮಾಲಾ ಪ್ರಕಾಶ್ ಅವ್ರು ಇರ್ಬೋದು, ಚಂದ್ರಿಕಾ ಗುರುರಾಜ್ ಅವ್ರು ಇರ್ಬೋದು. ಆವಾಗಿಂದ ಇದ್ದಂತ ಜನರೇಷನ್ ಸಿಂಗರ್ಸು ಏನು ಕಮ್ಮಿ ಇದ್ರು, ಯಾವ್ದು ಕಮ್ಮಿ ಇದ್ರು ಅಂದ್ರೆ ಈವನ್ ಭಾವಗೀತೆಗಳಿಗೆ ಒಂದು ವಿಜುವಲ್ ಮಾಧ್ಯಮ ಅಂತೇನೆ ಇರ್ಲಿಲ್ಲ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾರಿತೋ ಮನವು, ಈಗ ವಿಡಿಯೋನೇ ಇಲ್ಲ ಅದ್ರದ್ದು, ಹಾಡು ಇಟ್ಟಾಗ್ಲಿಲ್ವ ಅದು ಬಂದು. ಅಂದ್ರೆ ಹಾಡಲ್ಲಿ ಸಾಹಿತ್ಯ ಮತ್ತೆ ಟ್ಯೂನ್ ಇರುತ್ತಲ್ಲ, ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಸಿಂಗರ್ಸ್ ಆದ್ರೆ ಸಾಕು ಇಟ್ಟಾಗ್ಬಿಡುತ್ತೆ. ಅದಕ್ಕೆ ನೀವು ಯಾವ್ದೋ ಎಲ್ಲಿಂದನೋ ಕರ್ಕೊಂಡ್ ಬರ್ಬೇಕಂತ ಏನೂ ಇಲ್ಲ. ಏನಂದ್ರೆ ಒಂದೊಂದ್ಸಲ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಕೆಲವು ಸಲ ವಾಯ್ಸ್ ಟೋನ್ ಇರ್ತಾರೆ, ಟಿಂಬರ್ಗೋಸ್ಕರ ಹಾಡಿಸ್ಬೇಕೇವಿ ನಾವು. ಅವ್ರು ತುಂಬಾ ಅದ್ಭುತವಾಗಿ ಹಾಡ್ತಾರೆ, ಇವ್ರು ಸುಮಾರಾಗಿ ಹಾಡ್ತಾರೆ ಅಂತ ಅದ್ರ ಅರ್ಥ ಅಲ್ವೇ ಇಲ್ಲ. ಯಾಕಂದ್ರೆ ಆವಾಗಿದ್ದಂತ ಗಾಯಕರು 100% ಇವಾಗ ಯಾರು ಇಲ್ವೇ ಇಲ್ಲ. ನಾನು ಹೇಳ್ತೀನಿ, ಇವಾಗೆಲ್ಲ ಟೆಕ್ನಾಲಜಿ ಮೇಲೆ ಇರುವಂತ ಗಾಯಕರೇ ಬಂದು. ಅವಾಗ ಏನಿದ್ರು ಲಾಸ್ಟ್ ಇಲ್ಲಿ ನಮ್ಮ ಮನೇನು ಹೇಳಿದ್ರು, ನಮ್ಮ ಕನ್ನಡದಲ್ಲಿ ಅಂದ್ರೆ ಹೇಮಂತ್ ಅವರು, ಬದ್ರಿ, ರಾಜೇಶ್. ಕರೆಕ್ಟ್. ಸೊ ಇಲ್ಲಿಗೆ ನಮ್ಮ ಕನ್ನಡದಲ್ಲಿ ಇರುವಂತ ಮೇಜರ್ ಸಿಂಗರ್ ಹೇಳ್ತಾ ಇದೀನಿ. ಈಗ ವಿಜಯ್ ಪ್ರಕಾಶ್ ಅವ್ರು ಅಂದ್ರೆ ಅವ್ರು ನ್ಯಾಷನಲ್ ಲೆವೆಲ್ ಸಿಂಗರ್ ಆಗಿದ್ರೆ ನಾನು ಇಲ್ಲಿಗೆ ಅವ್ರನ್ನ ತಗೊಂತ ಇಲ್ಲ, ಅಲ್ಲಿಂದ. ಸೊ ಇಲ್ಲಿಗೆ ತಗೊಂಡ್ರೆ ಅವರೆಲ್ಲ ಅಂದ್ರೆ ಆವಾಗಿನ ಟೇಪ್ ಕಾಲದಲ್ಲಿ, ಅಂದ್ರೆ ಕಟ್ ಅಂಡ್ ಪೇಸ್ಟ್, ಆಟೋ ಟ್ಯೂನ್ ಇಲ್ದಿರುವಂತ ಕಾಲದಲ್ಲಿ ಬಂದಿದ್ದಕ್ಕೆ ಇವತ್ತಿಗೂ ಅವ್ರು ಇದ್ದಾರೆ. ಯಾರು ನಿಮಗೆ ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಟೆಕ್ನಾಲಜಿ ಮೇಲೆ, ಟೈಮಿಂಗ್ ಇರ್ತಾರೆ. ಇಷ್ಟೆಲ್ಲ ಹಿಟ್ಸ್ ಅಂತ ಕೊಟ್ಟರು ಕೂಡ ಸ್ಟಾರ್ ಸಿನಿಮಾ ಸಿಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ, ನನಗೆ ಅಕಸ್ಮಾತ್ ಪೂಜಾರಿ ಅಥವಾ ಭಕ್ತ ಹಿಟ್ ಆಗೋಗಿದ್ರೆ, ನನಗೆ ಫಸ್ಟ್ ಬರ್ತಾ ಇದ್ದಂತ ಸಿನಿಮಾಗಳು ಆಕ್ಷನ್ ಸಿನಿಮಾಗಳು ಬಂದ್ಬಿಟ್ಟು. ಕಮರ್ಷಿಯಲ್ ಸಿನಿಮಾ ಯಾವಾಗ ಬರುತ್ತೋ ಎಲ್ಲ ಟೆಕ್ನಿಷಿಯನ್ಸ್, ನಾಟ್ ಓನ್ಲಿ ಮ್ಯೂಸಿಕ್ ಕಂಪೋಸರ್, ಡೈರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಕಂಪೋಸರ್ ಇರ್ಬೋದು, ಸಿನಿಮಾಟೋಗ್ರಾಫರ್ ಇರ್ಬೋದು, ಅಷ್ಟು ಜನಕ್ಕೊಂದು ನೆಕ್ಸ್ಟ್ ಲೆವೆಲ್ ಮೈಲೇಜ್ ಸಿಗೋದೇ ಒಂದು ಆಕ್ಷನ್ ಸಿನಿಮಾಗಳು ಬಂದಾಗ, ಕಮರ್ಷಿಯಲ್ ಸಿನಿಮಾಗಳು ಬಂದಾಗ. ನೀವು ಇನ್ನು ಯಾರು ಬೇಕಾದ್ರೂ ತಗೊಂಡ್ಬನ್ನಿ, ನಾನೇ ಅಂತಲ್ಲ. ಈಗ ಯಾರ್ಯಾರು ನಮ್ ತರ ಮೆಲೋಡಿ ಅಂತ ಮಾಡ್ಕೊಂಡ್ ಬಂದಿದಾರೋ ಅವ್ರು ಯಾರು ಕಮರ್ಷಿಯಲ್ ಸಿನಿಮಾಗಳು ದೊಡ್ಡ ದೊಡ್ಡ ಹೀರೋಗಳು ಸಿಗ್ಲೇ ಇಲ್ಲ ಅವ್ರಿಗೆ ಯಾರಿಗೂ ಒಂದು. ನನಗೆ ಅಲ್ಲ. ಇಲ್ಲಿ ಏನ್ ಬ್ರಾಂಡ್ ಆಗುತ್ತೆ ಅಂದ್ರೆ, ಇವ್ರು ಮಾಡಿ ತಾಜ್ ಮಹಲ್, ಈಗ ಹಿಂದೆ ಪೂಜಾರಿ ಮಾಡಿದೆ, ಭಕ್ತ ಮಾಡಿದೆ, ಅದು ಸಿನಿಮಾಗಳು ಹಿಟ್ ಆಗದೆ ಇದ್ದಿದ್ರಿಂದ ಏನಾಗುತ್ತೆ, ಅದನ್ನ ಮರ್ತು ಬಿಡ್ತಾರೆ. ಹಿಟ್ ಆಗಿದೆ ಅದು ತಾಜ್ ಮಹಲ್, ಓಕೆ, ಮುಳ್ಳಿನ ಮಿಕ್ಸ್ ಮೀರಾ, ಓಕೆ, ರಾವಣ, ಓಕೆ, ಹಿಂಗ್ ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಆ ತರದ ಸಿನಿಮಾಗಳವರೇ ನಮ್ಮ ಹತ್ರ ಜಾಸ್ತಿ ಬರೋಕ್ಕಾಗ್ತಾರೆ. ಸೊ ಅದರಲ್ಲಿರುವಂತ ಹೀರೋಗಳು ಯಾರು ಇರ್ತಾರೆ, ಮಿಡ್ ರೇಂಜ್ ಹೀರೋಗಳು ಇರ್ತಾರೆ. ಬೇರೆ ಹೀರೋಗಳು ಆಕ್ಷನ್ ಲೆವೆಲ್ ಅಂದ್ರೆ ಅವ್ರು ದೊಡ್ಡದಾಗಿ ಅವ್ರು ಬೆಳೆದು ಬಿಟ್ಟಿರ್ತಾರೆ. ಕರೆಕ್ಟ್. ಅಥವಾ ಇನ್ಯಾರು ಲೈಮ್ ಲೈಟ್ ಬರದೇವ್ರು ಇರ್ತಾರೆ, ಅವ್ರಿಗೆ ಅದು ನಮ್ದು ನಾವು ಜಾಸ್ತಿ ಆಗ್ಬಿಡ್ತೀವಿ ಅವ್ರಿಗೆ. ಸೊ ನಾವು ಮಧ್ಯದಲ್ಲಿ ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಕಡೆ ತೀರ ಅಳಬರು ಅಲ್ಲ, ಈ ಕಡೆ ತೀರ ಹೊಸ ಅಲ್ಲ, ಈ ತರ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಯಾವ್ದಾದ್ರು ಒಂದು ಹಿಟ್ ಆಗ್ಬೇಕಾಗಿತ್ತು ಅವಾಗ, ಅದೇ ರಾವಣ ಅಥವಾ ಪೂಜಾರಿ ಅಥವಾ ಭಕ್ತ, ಅವೆರಡರಲ್ಲಿ ಒಂದಾಗಿದ್ರೆ ಆಕ್ಚುಲಿ ತಾಜ್ ಮಹಲ್ ಬರ್ತಾ ಇತ್ತು ಅಲ್ಲೋ ಗೊತ್ತಿಲ್ಲ. ಆಕ್ಷನ್ ಲೆವೆಲ್ ಹೊರಟೋಗಿದ್ದಾರೆ. ಓಕೆ, ಬ್ಯೂಟಿಫುಲ್ ಆಗಿ ರಾಗ ಸಂಯೋಜನೆ ಮಾಡುವಂತ ಅಭಿಮನ್ ರಾಯ್ ಅವರ ಲೈಫಲ್ಲಿ ಒಂದಿಷ್ಟು ರಾಗ ತಾಳ ತಪ್ಪೋಯ್ತು. ಅಂದ್ರೆ ನೀವು ಮಾಡುವಾಗ ಒಂದಿಷ್ಟು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಳ್ತೀರ, ಆದ್ರೆ ಬರೋ ಸಿನಿಮಾ ಹೊಸಬ್ರದ್ದು. ಅನಿವಾರ್ಯತೆಯಿಂದ ಮಾಡಿದ್ರು ಅಥವಾ ತುಂಬಾ ಇದರಿಂದ ಮಾಡಿದ್ರು, ಮಾಡಲೇಬೇಕು ಅಂತ? ಅಲ್ಲ, ನನಗದು ಅನಿವಾರ್ಯ ಐತೆ. ಯಾಕೆಂದ್ರೆ ನಾನು ಇವಾಗ ಯಾವ್ದೋ ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಇದ್ದೀನಿ. ನನಗೆ ಗಾಳಿ ಬಿಟ್ರೆ ಇನ್ನೇನು ಫ್ರೀಯಾಗಿ ಸಿಗಲ್ಲ. ಕೆಲವೊಂದ್ಸಲ ಎಷ್ಟೋ ಸಿನಿಮಾಗಳು ನಾನು ಮಾಡೋದೇ ಇಲ್ಲ ಅಂತ ಬಿಟ್ಟಿರ್ತೀನಿ ನಾನು ಬಂದು. ಬಟ್ ಅವರು ತುಂಬಾ ಬಲವಂತ ಮಾಡಿ ಇನ್ನೊಂದು ಏನೋ ಮಾಡ್ಕೊಳ್ಳೇಬೇಕು ಅನ್ನೋದು ಒಂದು ಒತ್ತಡ ಆಗುತ್ತೆ. ಅದು ಒತ್ತಡ ಅಂತ ಅದಕ್ಕೆ ನಾವು ಪ್ರೀತಿ ಅಂತ ಅನ್ಕೋಬಹುದು. ಅಲ್ಲಿ ಏನಾಗುತ್ತೆ, ಕೆಲವು ಸಲ ನನಗೆ ಈಗ ಸರಿ ಕೆಲಸ ಮಾಡಲ್ಲ ಅಂತ ಅದು ಮೈಂಡ್ ಬರ್ತಾ ಇರ್ಲಿಲ್ಲ. ಅಂದ್ರೆ ನೀವೇ ಬೇಕು ಅಂತ ಕೇಳ್ತಾ ಇದಾರಲ್ಲ ಅನ್ನೋದು ಒಂದು. ಆಮೇಲೆ ಅವರು ಹೇಳೋವಾಗ ಚೆನ್ನಾಗಿ ಹೇಳ್ತಾರೆ, ಸರಿಯಾಗಿ ತೆಗಿಯಕ್ಕೆ ಬಂದಿರಲ್ಲ ಈ ತರದೊಂದು. ಬಟ್ ಅದನ್ನೆಲ್ಲ ಮೀರಿದ್ರು ಕೂಡ ಏನಂತಂದ್ರೆ, ನಮ್ದು ಜೀವನ ನಡಿಬೇಕಾಗತ್ತಲ್ಲ.
ಸೊ ಈ ಮೂರು ಮೆಶಪ್ ನಾನು ಹೇಳಲ್ಲ ಹಂಗಂತೇನು ಅವ್ರು ತುಂಬ ನನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಅದಕ್ಕೆ ಮಾಡಿದೆ, ಆ ಥರದ್ದು ಏನಿಲ್ಲ. ಏನ್ ಬಂದ್ರು ನಮ್ಗೆ ಬೇಕಾಗತ್ತೆ ಇಲ್ಲಿ ಬಂದು, ಯಾಕಂದ್ರೆ ಪ್ರತಿ ತಿಂಗಳು ಜೀವನ ನಡಿಬೇಕಂದ್ರೆ ಅದಿರುತ್ತೆ, ಅದು ನೀವು ಬೇರೆ ಊರಿಂದ ಬಂದ್ರು ನಮಗೆ ಗೊತ್ತಿರುತ್ತೆ ಒಂದು. ಸೊ ಆ ಥರದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಬರೋದೆಲ್ಲ ಬಂದು ಅದೇ ಮಿಡ್ ರೇಂಜ್ ಜನ ಹೇಳ್ತಾರೆ ಹೊಸಬರು ಇಲ್ಲ ಅಂತಂದ್ರೆ, ಯಾಕಂದ್ರೆ ತಾಜ್ ಮಹಲ್ ಎಲ್ಲ ಹೊಸಬರಾಗಿರೋದ್ರಿಂದ ಹೊಸಬ್ರು ಬರೋಕ್ ಜಾಸ್ತಿ ಶುರುವಾದ್ರು. ಸೊ ಸ್ವಲ್ಪ ಮಧ್ಯದಲ್ಲಿರೋ ಅವ್ರು ಇವರು ಈಗ ಪ್ರಜ್ವಲ್ ಇರ್ಬೋದು ಅಥವಾ ಕೋಮಲ್ ಸರ್ ಇರ್ಬೋದು, ಈ ತರದೆಲ್ಲ ಮಾಡಿದಾಗ ಅಂದ್ರೆ ಆರ್ಯನ್ ಸಿನಿಮಾಗಳು ಒಂದಷ್ಟು ತಿರುಗಿ ಬರೋಕ್ ಶುರುವಾದವು. ಯಾವ್ದು ಒಂದು ದೊಡ್ಡವ್ರದ್ದೊಂದು ಬರ್ಲೇ ಇಲ್ಲ ನಮ್ಗೊಂದು ಪರ್ಟಿಕ್ಯುಲರ್ ಆಗಿ. ಇರೋದು ಭೀಮತಿರದಲ್ಲಿ ಒಂದು ಬಂತು ದುನಿಯಾ ವಿಜಯ್ ಅವರು, ಅದು ಚೆನ್ನಾಗಿ ಓಡಿದೆ ಅನ್ನೋದೇ ನನ್ಗೆ ಗೊತ್ತಾಗಿಲ್ಲ. ಆಮೇಲೆ ಮೊನ್ನೆ ಅಣಜಿ ನಾಗರಾಜ್ ಸರ್ ಮೀಟ್ ಮಾಡಿದಾಗ ಅವ್ರು ಹೇಳಿದೆ, ಇಲ್ಲಪ್ಪ ನಾರ್ತಲ್ಲಿ ಸಿಕ್ಕಾಪಟ್ಟೆ ಇಟ್ಟಾಯ್ತು ಸಿನಿಮಾ, ನಮ್ಗೆ ತುಂಬಾ ಚೆನ್ನಾಗಾಯ್ತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೇನಾಯ್ತು, ಕಾಂಟ್ರವರ್ಸಿಗಳ ಮೇಲೆ ಹೋಯ್ತು. ಅಂದ್ರೆ ಇದ್ರಲ್ಲಿ ಯಾರು ಟೆಕ್ನಿಷಿಯನ್ ಇದ್ದಾರೆ, ಏನ್ ವರ್ಕ್ ಮಾಡಿದಾರೆ ಗೊತ್ತೇ ಆಗಲಿಲ್ಲ. ಈಗೇನೋ ಕತೆ ಬಗ್ಗೆ ಕಾಂಟ್ರವರ್ಸಿಗಳು ಬಂದು ದಿನಾ ಟಿವಿಲಿ ಬರ್ತಾ ಇದ್ದು ಡಿಬೇಟ್ಗಳು ಕಾಂಟ್ರವರ್ಸಿ ಮೇಲೆ, ಸಿನಿಮಾ ಟೆಕ್ನಿಕ್ ಅಲ್ಲಿ. ಸೊ ಅದೊಂದು ಕಮರ್ಷಿಯಲ್ ಸಿನಿಮಾ ಅದು ಆಕ್ಚುಲಿ, ಅದೊಂದು ಮೈಲೇಜ್ ಸಿಗೋದು ಆಕ್ಚುಲಿ, ಅದ್ರಲ್ಲಿ ಒಳ್ಳೆ ಆಟ ಒಂದೆರಡು ಇದ್ದು ಬಂದು ಆಯ್ತಾ. ಸೊ ಅದು ನಾನೇ ಮಾಡಿರೋದಂತ ಎಷ್ಟೋ ಜನ ಗೊತ್ತಿಲ್ಲ. ಆವಾಗ ಮನಸ್ಸೇ ಒಂದು ಸಾರಿ ಕೇಳು, ಅದು ಸೊ ನಿಮ್ದು ಸಾರಿ ಸಾಂಗ್ ಅಂತಾರೆ, ನಿಮ್ಮ ಹತ್ರದಲ್ಲಿ ನೀವು ಮಾಡಿದ್ದು ಅಂತ ಆವಾಗ ಅಂತಾರೆ. ಸೊ ಈ ತರದ್ದು ಅದೇನಿವಾಗ ಅದು ನಾವು ಏನನ್ಸೆ ಒಂದೊಂದ್ಸಲ ಏನಾಗ್ಬಿಡತ್ತೆ, ಈ ಎರರ್ಗಳ ಅಥವಾ ನಾವಾಗ ನಾವು ಮಾಡ್ಕೊಂಡಿದ್ದ ಅಂತ ಅನ್ನೋದಕ್ಕಿನ್ನ ಒಂದೊಂದ್ಸಲ ಡೆಸ್ಟಿನಿ ಅಂತ ಅನ್ಸ್ಬಿಡುತ್ತೆ ನನಗೆ. ಆವಾಗ ಅನ್ಸೋದು ನಾವು ತಪ್ಪು ಮಾಡ್ತಾ ಇದೀವ, ನಮ್ಮ ಹತ್ರ ಬರೋರು ತಪ್ಪಾಗಿದಾರ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನಾವ್ ಏನೇ ಪ್ಲಾನ್ ಮಾಡಿದ್ರು ಅದು ಏನಾಗಬೇಕು ಅದೇ ಆಗುತ್ತೆ ಅನ್ನೋದು ಒಂದು ಇದು. ಏನ್ ಹುಷಾರಾಗಿದ್ರು ವಿಜಿ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾವ್ ಇಲ್ಲಿವರೆಗೂ ಇದೀವಿ, ಈಗ ಹೊರಗಡೆ ಹೋಗಿ ಏನಾಗುತ್ತೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಲ್ವಾ. ಈಗ ನೀವು ಎಷ್ಟೋ ನೋಡಿರ್ತೀರ ಆ ಥರದ್ದೆಲ್ಲ ಜೀವನದಲ್ಲಿ ಬಂದು. ಸೊ ಅದು ಅವ್ರವ್ರ ಜೀವನ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ನಾವು ಪ್ರಿಡಿಕ್ಟ್ ಮಾಡ್ಬೋದಷ್ಟೇ, ಹಿಂಗಿರ್ಬಾರ್ದಾಗಿತ್ತು ಹಿಂಗಿರ್ಬೇಕು. ಇದು ಬರೀ ಅವ್ರಿಗೆ ಮಾತ್ರ ಸಲ್ಲುತ್ತೆ. ಅಂದ್ರೆ ಈಗ ನಾನು ಹೇಳಿದ್ರೆ ಅದು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್, ನೀವು ಹೇಳಿದ್ರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ನನ್ನನ್ನು ನೋಡ್ಕೊಂಡು ನೀವು ಬದುಕೋಕ್ಕಾಗಲ್ಲ, ನಿಮ್ಮನ್ನು ನೋಡ್ಕೊಂಡು ನಾವು ಬದುಕೋಕ್ಕಾಗಲ್ಲ. ಹಂಗಾಗಿ ಕೆಲವರು ಹೇಳ್ಬೋದು, ಇಲ್ಲ ನೀವು ಹಿಂಗೆ ಪ್ಲಾನ್ ಮಾಡ್ಕೋಬೇಕಾಗಿತ್ತು, ಇಂಥವ್ರು ತಗೋಬಾರ್ದಾಗಿತ್ತು, ಇಂಥವ್ರು ಮಾಡಬಾರ್ದಾಗಿತ್ತು ಹೇಳ್ಬೋದು ಬಂದು. ಈಗ ಅವ್ರ ಅನ್ಬೋದ ಮೇಲೆ ಅದನ್ನ ಹೇಳ್ತಾರೆ. ನನ್ನ ಜಾಗದಲ್ಲಿ ಇದು ನೋಡಿದಾಗ ಗೊತ್ತಾಗುತ್ತೆ, ಅವ್ರು ನನ್ನ ಜಾಗದಲ್ಲಿ ಇದ್ರು ಅವ್ರು ಅದನ್ನೇ ಕೆಲಸ ಮಾಡ್ತಾರೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ಇವಾಗ ಅನಿರುದ್ಧ್ ಅಂತ ಇಟ್ಕೊಳ್ಳಿ ಬಂದು ತಮಿಳಲ್ಲಿ. ಈಗ ನಾನು ಅಲ್ಲೇ ಇದ್ದಿದ್ರೆ ನನಗೀಗ ಯಾವ್ದೋ ಫಸ್ಟ್ ವೈದಿಸ್ ಕೊಲವರಿ ಸಾಂಗ್ ನಾನ್ ಮಾಡಿದ್ರೆ, ಈಗ ಅನಿರುದ್ಧ್ ಮಾಡೋದೆಲ್ಲ ನಾನ್ ಮಾಡ್ತಾ ಇದ್ದೆ. ನಾನು ಹೇಳೋದು ಅನಿರುದ್ಧ್ ಅಲ್ಲ, ಅಭಿಮನ್ಯೇ ಅನಿರುದ್ಧ್ ಜಾಗದಲ್ಲಿ ಇದ್ದಿದ್ದು. ಆ ಫಸ್ಟ್ ಸಾಂಗ್ ಧನುಷ್ ಅವ್ರು ನನಗೆ ಸಿಕ್ಕಿದ್ದಿದ್ರೆ ಅಲ್ವಾ, ಈಗ ಆ ಜರ್ನಿ ಹಂಗೆ ತಾನೇ ಹೋಗ್ತಿತ್ತು ಅಷ್ಟೇ. ಅಂದ್ರೆ ಆಪರ್ಚುನಿಟಿ ನಮ್ಗೆ ಯಾವ್ದು ಎಲ್ಲಿ ಸಿಗುತ್ತೆ ಅಂದ್ರೆ ನಾವು ಎಲ್ಲ ಆಪರ್ಚುನಿಟಿ ಸರಿಯಾಗಿ ಬಳಸ್ಕೊತಾ ಇರ್ತೀವಿ. ಬಟ್ ಆ ಟೈಮು ಅಥವಾ ಅದರೊಳಗಿರೋ ಇನ್ನೂ ಒಂದಷ್ಟು ಜನರ ಕೆಲಸನೋ ಯಾವುದೋ ಈ ಒಬ್ಬೊಬ್ಬರಿಂದ ಇಲ್ಲ, ಇಟ್ಸ್ ಎ ಟೀಮ್ ವರ್ಕ್ ಆಗಿರೋದ್ರಿಂದ ಎಲ್ಲರದ್ದು ಎಫರ್ಟ್ ಚೆನ್ನಾಗಿರ್ಬೇಕು. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.